ರೈಲು ಪ್ರಯಾಣ ದರ ಹೆಚ್ಚಳಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಶಿವಮೊಗ್ಗ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಪದೇ ಪದೇ ರೈಲು ಪ್ರಯಾಣ ದರದ ಹೆಚ್ಚಳವನ್ನ ಮಾಡಲಾಗ್ತಾ ಇತ್ತು. ಈಗ ಅದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಶಿವಮೊಗ್ಗ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇರುವಂತದ್ದು. ರೈಲು ತಡೆದು ಪ್ರತಿಭಟಿಸಲು ಯತ್ನಿಸಿದ್ದಾರೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು. 1 ವರ್ಷದಲ್ಲಿ 2ನೇ ಬಾರಿ ರೈಲು ಪ್ರಯಾಣದ ದರವನ್ನ ಹೆಚ್ಚಳ ಮಾಡಲಾಗಿದೆ. ರೈಲು ಪ್ರಯಾಣ ದರ ಹೆಚ್ಚಳ ಮಾಡುತ್ತಿರುವುದಕ್ಕೆ ತೀವ್ರವಾದಂತಹ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಚ್ಚೇ ದಿನ್ ಆಯೇಗಾ ಎಂದೇ ಅಧಿಕಾರದ ಗದ್ದುಗೆ ಹಿಡಿದ ಕೇಂದ್ರದ ಬಿಜೆಪಿ ಸರ್ಕಾರ ದರ ಏರಿಸ್ತಾ ಇರೋದು ಇದು ಖಂಡನೀಯ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿ ಜನಸಾಮಾನ್ಯರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದೆ ಅಂತ ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ಇನ್ನು ರೈಲು ಪ್ರಯಾಣ ದರವನ್ನ ಹಿಂಪಡೆಯಲು ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ. ರೈಲು ತಡೆದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಕಾರ್ಯಕರ್ತರು. ರೈಲು ಸಂಚಾರವು ಈ ದೇಶದ ಜನರ ಜೀವನಾಡಿಯಾಗಿದೆ. ಪ್ರತಿದಿನ ಕೋಟ್ಯಾಂತರ ಜನರು ರೈಲಿನಲ್ಲಿ ಪ್ರಯಾಣವನ್ನ ಮಾಡ್ತಾರೆ, ಅದನ್ನೇ ನೆಚ್ಚಿಕೊಂಡಿದ್ದಾರೆ. ಜಗತ್ತಿನ ಅತ್ಯಂತ ದೊಡ್ಡ ರೈಲು ವ್ಯವಸ್ಥೆ ಭಾರತದ್ದಾಗಿದೆ. ರೈಲು ಸಂಚಾರದಿಂದ ಸರ್ಕಾರಕ್ಕೆ ನಷ್ಟವೇನಾಗ್ತಾ ಇಲ್ಲ ಅಲ್ವಾ, ಆದ್ರೆ ಜನಸಾಮಾನ್ಯರ ಜೀವನದ ಜೊತೆ ಜಲ್ಲಾಟವಾಡ್ತಿದ್ದಾರೆ ಅಂತ ದೂರನ್ನ ಕೂಡ ಕೊಟ್ಟಿದ್ದಾರೆ. ಮೊದಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಆದ್ರೂ ಕೂಡ ಕೇಂದ್ರ ಬಿಜೆಪಿ ಸರ್ಕಾರ ರೈಲು ಪ್ರಯಾಣ ದರವನ್ನ ಹೆಚ್ಚಳ ಮಾಡುವ ಮೂಲಕ ತತ್ತರಿಸುವಂತಾಗಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಇನ್ನು ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದ ಕೂಡಲೇ ಕೇಂದ್ರ ಸರ್ಕಾರ ಹೆಚ್ಚಿಸಿರುವ ರೈಲು ಪ್ರಯಾಣ ದರವನ್ನ ಹಿಂಪಡಿಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿ ಸಂಸದರ ವಿರುದ್ಧ ಘೋಷಣೆ ಕೂಗಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನಾ ನಿರತರನ್ನ ಬಂಧಿಸಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಇನ್ನು ರೈಲು ನಿಲ್ದಾಣದೊಳಗೆ ನುಗ್ಗೋದಕ್ಕೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರಯತ್ನವನ್ನ ಪಟ್ಟರು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಬಂಧಿಸಿರುವಂತದ್ದು. ಸರ್ಕಾರ ಏನು ಪದೇ ಪದೇ ರೈಲು ದರವನ್ನು ಹೆಚ್ಚಳ ಮಾಡ್ತಾ ಇದೆ. ಹಿಂದೆ ಜುಲೈಯಲ್ಲಿ ಈ ವರ್ಷದಲ್ಲಿ 2ನೇ ಬಾರಿ ಮಾಡಿರೋದು. ಹಿಂದೆ ಜುಲೈಯಲ್ಲಿ ಒಂದ್ಸರಿ ಮಾಡಿದೆ, ಈಗ ಮತ್ತೆ ಒಂದ್ಸರಿ ಮಾಡಿದೆ. ಇದು ಜನಸಾಮಾನ್ಯರ ಜೋಬಿಗೆ ಕತ್ರಿ ಹಾಕೋ ಇದು. ಜನಸಾಮಾನ್ಯರ ಹತ್ರ ಇವರು ದುಡ್ಡಿಸ್ಕೊಂಡು ಅದಾನಿ ಅಂಬಾನಿ ಅಂತ ಶ್ರೀಮಂತರು ಕೊಡ್ತಾ ಇದ್ದಾರೆ ಅಂತಂದರೆ ಇದಕ್ಕಿಂತ ದರಿದ್ರವಾದ ಮತ್ತೊಂದಿಲ್ಲ. ನಮ್ಮ ದೇಶ ಇವತ್ತು ಉಳಿಬೇಕು ಅಂದರೆ ಜನಸಾಮಾನ್ಯರಿಗೆ ಕೈಗೆಟ್ಕೋ ಬೆಲೆಯಲ್ಲಿ ಎಲ್ಲದನ್ನು ಸಿಗಬೇಕಾಗುತ್ತದೆ. ಇವರು ಪದೇ ಪದೇ ಡೀಸೆಲ್ ರೇಟ್ ಕಮ್ಮಿ ಇದ್ದರು, ಎಲ್ಲ ರೇಟ್ಗಳು ಕಮ್ಮಿ ಇದ್ರೂ ಸಮೇತ ಇವರು ಪದೇ ಪದೇ ಎಲ್ಲ ರೇಟನ್ನು ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಇದು ತುಂಬಾ ಖಂಡನೀಯ ವಿಷಯ. ಇದೇ ರೀತಿ ಇವರು ಮಾಡ್ಕೊಂತ ಹೋಗ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ ಇನ್ನ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ದಯವಿಟ್ಟು ಈ ಮನವಿನ ಇವತ್ತೇನು ನಾವು ಯೂತ್ ಕಾಂಗ್ರೆಸ್ ಕೊಡ್ತಾ ಇದೀವಿ, ಇದನ್ನ ತಗೊಂಡು ಅವರು ರೈಲಿನ ದರನ ಕಮ್ಮಿ ಮಾಡಬೇಕು. ಇಲ್ಲ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅಂತ ತಿಳಿಸ್ತೀವಿ. ಕೇಂದ್ರ ಬಿಜೆಪಿ ಸರ್ಕಾರ ಏನು ಪದೇ ಪದೇ ರೈಲು ದರವನ್ನು ಹೆಚ್ಚಳ ಮಾಡ್ತಾ ಇದೆ. ಹಿಂದೆ ಜುಲೈಯಲ್ಲಿ ಈ ವರ್ಷದಲ್ಲಿ 2ನೇ ಬಾರಿ ಮಾಡಿರೋದು. ಹಿಂದೆ ಜುಲೈಯಲ್ಲಿ ಒಂದ್ಸರಿ ಮಾಡಿದೆ, ಈಗ ಮತ್ತೆ ಒಂದ್ಸರಿ ಮಾಡಿದೆ. ಇದು ಜನಸಾಮಾನ್ಯರ ಜೋಬಿಗೆ. ರಾಜ್ ನ್ಯೂಸ್ ಕನ್ನಡ.